ಹಲೋ ತಿರುವಳ್ಳೂರು ಮಕ್ಕಳೇ, ನಿಮ್ಗೆಲ್ಲರಿಗೂ ಎಕ್ಸೈಟಿಂಗ್ ಇನ್ಫಾರ್ಮೇಶನ್. ಚಿಕ್ಕಮಗಳೂರಿನ ಮಿಲಾನ್ ಚಿತ್ರಮಂದಿರದಲ್ಲಿ ಆಕಾಶ್ ಚಿತ್ರ ರಿಲೀಸ್ ಆಗಿದ್ದು, ಅಪ್ಪು ಯೂತ್ ಬ್ರಿಗೇಡ್ ಚಿಕ್ಕಮಗಳೂರು ವತಿಯಿಂದ ಅಪ್ಪು ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಸಿಡಿಸಿ ನೆರೆದಿದ್ದ ಅಭಿಮಾನಿಗಳಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ಅಪ್ಪು ಯೂತ್ ಬ್ರಿಗೇಡ್ ಅಧ್ಯಕ್ಷರಾದ ಶಿವಕುಮಾರ್ ಶಂಕರಾಪುರ ಅವರು ಮಾತನಾಡಿ, ಕರ್ನಾಟಕ ರತ್ನ ದೊಡ್ಮನೆ ಹುಡುಗ, ಕಾಫಿನಾಡಿನ ಅಳಿಯ, ನಗುಮುಖದ ಒಡೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಕಾಶ್ ಚಿತ್ರ ಇಂದು ರಿಲೀಸ್ ಆಗಿದ್ದು, ಅಪ್ಪು ಯೂತ್ ಬ್ರಿಗೇಡ್ ವತಿಯಿಂದ ಅಪ್ಪು ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು ಎಂದರು. ದೊಡ್ಡಮನೆ ಚಿತ್ರಗಳು ಅತಿ ಹೆಚ್ಚಾಗಿ ಈ ಮಿಲನ್ ಚಿತ್ರಮಂದಿರದಲ್ಲೇ ಯಶಸ್ವಿಯಾಗಿದ್ದಾವೆ, ಪ್ರದರ್ಶನ ಕಂಡಿದ್ದಾವೆ, ಯಶಸ್ವಿಯಾಗಿದ್ದಾವೆ. ಶತದಿನೋತ್ಸವ ಆಚರಿಸಿದೆ. ಹಾಗೂ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬೆಟ್ಟದವು ರಾಷ್ಟ್ರ ಪ್ರಶಸ್ತಿ ತಗೊಂಡಿರುತ್ತಾರೆ. ಆ ಚಿತ್ರ ಕೂಡ ಕೆಲವೊಂದು ಸನ್ನಿವೇಶಗಳು ಈ ಸಿನಿಮಾ ಮಂದಿರದ ಮುಂದೆನೇ ಚಿತ್ರೀಕರಣ ಮಾಡಿರೋದು. ಮತ್ತು ಇದೇ ಥಿಯೇಟ್ರಿಗೆ ಮರು ಬಿಡುಗಡೆ ಆಗಿದ್ದಂಥ ಆಕಾಶ್ ಚಿತ್ರ ಇವತ್ತು ಮರು ಬಿಡುಗಡೆ ಆಗಿದೆ. ಇನ್ನೂ ಸಂತೋಷ, ನಮಗೆ ಖುಷಿ ಪಡ್ತಾ ಇದ್ದೀವಿ. ಜೈ ಪುನೀತ್ ರಾಜ್ಕುಮಾರ್. ಪ್ರದೀಪ್ ಅವರು ಮಾತನಾಡಿ, ಈ ಚಿತ್ರಮಂದಿರದಲ್ಲಿ ದೊಡ್ಮನೆಯ ಎಲ್ಲಾ ಚಿತ್ರಗಳು 100 ದಿನ ಯಶಸ್ವಿಯಾಗಿ ಪ್ರದರ್ಶನಗೊಂಡಿದ್ದು, ಅಪ್ಪು ಹುಟ್ಟುಹಬ್ಬದ ಪ್ರಯುಕ್ತ ಆಕಾಶ್ ಚಿತ್ರ ರಿಲೀಸ್ ಆಗಿದ್ದು, ಅಭಿಮಾನಿಗಳು ಈ ಚಿತ್ರವನ್ನ ತಪ್ಪದೇ ವೀಕ್ಷಿಸಿ ಎಂದರು. ಚಿಕ್ಕಮಗಳೂರು ಅವರ ವತಿಯಿಂದ ಆಕಾಶ್ ಸಿನಿಮಾ ರಿಲೀಸ್ ಆಗಿದೆ. ಈ ಮಿಲನ್ ಚಿತ್ರಮಂದಿರ ಕೂಡ ಓಪನ್ ಆಗಿದೆ. ತುಂಬ ದಿನಗಳ ನಂತರ ಮುಚ್ಚಿತ್ತು. ಈಗ ಆಕಾಶ್ ಸಿನಿಮಾ ಮುಖಾಂತರ ಓಪನ್ ಆಗ್ತಿದೆ. ಈ ಥಿಯೇಟ್ರಿಗೆ ದೊಡ್ಡಮನೆ ಫ್ಯಾಮಿಲಿ ರಾಜ್ಕುಮಾರ್ ಅವರ ತುಂಬ ಚಿತ್ರಗಳು ಕೂಡ ಶತದಿನೋತ್ಸವ ಕಂಡಿವೆ. ಹಾಗೂ ಪುನೀತ್ ರಾಜ್ಕುಮಾರ್ ಅವರ ರಾಘಣ್ಣ ಚಿತ್ರ, ಶಿವರಾಜ್ಕುಮಾರ್ ಚಿತ್ರ, ಪುನೀತ್ ರಾಜ್ಕುಮಾರ್ ಚಿತ್ರಗಳು ಕೂಡ ಶತದಿನೋತ್ಸವ ಆಚರಿಸಿದ್ದಾರೆ. 100 ದಿನ ಆದಾಗ ಪುನೀತ್ ರಾಜ್ಕುಮಾರ್ ಕೂಡ ಈ ಸಿನಿಮಾ ಮಂದಿರಕ್ಕೆ ಭೇಟಿ ನೀಡಿದರು. ಅವರಿಲ್ಲ ಆದರೂ ಕೂಡ ಅವರ ನೆನಪಲ್ಲಿ ಇವತ್ತು ನಾವು ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಕನ್ನಡ ಅಭಿಮಾನಿಗಳು ಬಂದು ಕನ್ನಡ ಚಿತ್ರವನ್ನು ಪ್ರೋತ್ಸಾಹಿಸಿ, ಬೆಳೆಸಿ, ಕನ್ನಡ ಸಿನಿಮಾವನ್ನು ಉಳಿಸಿ ಬಂದು ನೋಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತಿದ್ದೀವಿ. ಈ ಸಂದರ್ಭದಲ್ಲಿ ಅಪ್ಪು ಯೂತ್ ಬ್ರಿಗೇಡ್ನ ಮುಖಂಡರು, ಅಭಿಮಾನಿಗಳು ಉಪಸ್ಥಿತರಿದ್ದರು.